ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಇರಾನ್ ಅಮೆರಿಕ ಸಂಧಾನ ಸಭೆ ನಡೆಯಲಿದೆ. ಇಸ್ಲಾಮಾಬಾದ್ಗೆ ಬಂದಿಳಿದಂತ ಅಮೆರಿಕ ಟೀಮ್ ಈಗಾಗಲೇ ಯುದ್ಧ ವಿರಾಮ ಘೋಷಣೆ ಆಗಿದ್ರೂ ಕೂಡ ದಾಳಿಗಳು ನಿಲ್ತಾ ಇಲ್ಲ, ಪ್ರತಿ ದಾಳಿಗಳಾಗ್ತಾನೆ ಇತ್ತು. ಸದ್ಯಕ್ಕೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇರಾನ್ ಮತ್ತು ಅಮೆರಿಕ ಸಂಧಾನ ಸಭೆ ಆರಂಭವಾಗುತ್ತಂತೆ. ಇಸ್ಲಾಮಾಬಾದ್ಗೆ ಬಂದಿಳಿದಿದ್ದಾರೆ ಅಮೆರಿಕದ ಟೀಮ್. ಮೊದಲು ಪಾಕಿಸ್ತಾನದ ಜೊತೆ ಅಮೆರಿಕ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡುತ್ತಂತೆ. ಈಗಾಗಲೇ ಪಾಕಿಸ್ತಾನಕ್ಕೆ ಆಗಮಿಸಿರುವಂತ ಅಮೆರಿಕ ಉಪಾಧ್ಯಕ್ಷ ಪಾಕ್ ಜೊತೆ ಚರ್ಚೆ ಬಳಿಕ ಇರಾನ್ ಜೊತೆ ಸಂಧಾನದ ಮಾತುಕತೆ ಕೂಡ ಇದೆ. ಇಸ್ಲಾಮಾಬಾದ್ಗೆ ಈಗ ಅಮೆರಿಕ ಟೀಮ್ ಒಂದು ಬಂದಿಳಿದಿದೆ. ಪಾಕಿಸ್ತಾನಕ್ಕೆ ಆಗಮಿಸಿರುವಂತ ಅಮೆರಿಕ ಉಪಾಧ್ಯಕ್ಷ ಹೀಗಾಗಿ ಈ ಪ್ರತ್ಯೇಕ ಮಾತುಕತೆಯಲ್ಲಿ ಮತ್ತೆ ಇರಾನ್ ಇಸ್ರೇಲ್ ಅಮೆರಿಕದ ಸಂಧಾನದ ಮಾತುಕತೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಏನೆಲ್ಲ ಷರತ್ತುಗಳನ್ನ ಹಾಕಲಾಗುತ್ತೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇನೋ ಹೇಳ್ಬಿಟ್ರು ಯುದ್ಧ ವಿರಾಮ ಅಂತ. ಅದಾದ್ಮೇಲೆ ಮತ್ತೆ ಇಸ್ರೇಲ್ ಅಟ್ಯಾಕ್ ಮಾಡ್ತು. ಅದರಿಂದ 200ಕ್ಕೂ ಹೆಚ್ಚು ಮಂದಿ ಇರಾನ್ನವರೇನಿದ್ದಾರೆ ಗಾಯಗೊಂಡಿದ್ರು, ಕೆಲವರು ಸಾವನ್ನಪ್ಪಿದ್ರು. ಹೀಗಾಗಿ ಈಗ ಮತ್ತೊಂದು ಸುತ್ತಿನ ಮಾತುಕತೆಗೆ ಅಂತ ಸಜ್ಜಾಗಿದ್ದಾರೆ. ಈ ಮಾತುಕತೆ ಸಕ್ಸಸ್ ಆಗುತ್ತಾ ಅದನ್ನ ನೋಡ್ಬೇಕಿದೆ. ಕಾರಣ ಅಮೆರಿಕ ಹಾಕುವಂತ ಎಲ್ಲಾ ಷರತ್ತುಗಳನ್ನು ಇರಾನ್ ಒಪ್ಕೊಳ್ಳೇಬೇಕು ಅಂತ ಇಲ್ಲ. ಅದು ಇಲ್ಲಿವರೆಗೂ ಕೂಡ ಯುದ್ಧವನ್ನ ಫೇಸ್ ಮಾಡಿದೆ, ದಾಳಿಗಳನ್ನ ಮಾಡಿದೆ, ಆ ಮೂಲಕ ತನ್ನ ದೇಶವನ್ನ ತಾನು ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಬಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ವಿರಾಮ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಇರಾನ್ ಯಾವ ರೀತಿ ಸಂಭ್ರಮಿಸಿತ್ತು ನೀವು ಗಮನಿಸಿದ್ರಿ. ಇದು ನಮಗೆ ಸಂದ ಜಯ ಅಂತೇಳಿ. ಬಟ್ ಅಮೆರಿಕದ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಸಂಭ್ರಮ ಮಾಡಲಿಲ್ಲ. ಕಾರಣ ತಾವು ಬೆಂಡಾಗಿದ್ದೀವಿ ಅಂತೇಳಿ ಅವರಿಗೆ ಅನಿಸಿದೆ. ಸದ್ಯಕ್ಕೆ ಈಗ ಇರಾನ್ ಟೀಮ್ನಿಂದಲೂ ಕೂಡ ಪಾಕ್ ಅಧ್ಯಕ್ಷರ ಜೊತೆಗೆ ಒಂದು ಪ್ರತ್ಯೇಕ ಮಾತುಕತೆ ಆಗುತ್ತಂತೆ. ನೋಡಿ, ಉಗ್ರರನ್ನ ಸಾಕುವಂತ ದೇಶ ಪಾಕಿಸ್ತಾನ ಇಲ್ಲಿ ಮಧ್ಯಸ್ಥಿಕೆ ಮಾಡ್ತಾ ಇದೆ. ಯುದ್ಧ ವಿರಾಮವನ್ನ ಘೋಷಣೆ ಮಾಡೋದಕ್ಕೆ ಅಂತ, ಸಂಧಾನ ಮಾಡೋದಕ್ಕೆ ಅಂತ ನಡೆಸ್ತಾ ಇರುವಂತ ಮಾತುಕತೆ ಇದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಗಂಭೀರ ವಿಚಾರಗಳು ಚರ್ಚೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಿಸುವಂತ ಕೆಲಸ ಆಗುತ್ತೆ, ಸೀರಿಯಸ್ ಆಗಿ ತೆಗೆದುಕೊಳ್ತಾರ, ಅದನ್ನ ನಾವು ನೋಡ್ಬೇಕು. ಇರಾನ್ ಟೀಮ್, ಅದೇ ರೀತಿಯಾಗಿ ಪಾಕ್ನ ಟೀಮ್, ಅಮೆರಿಕ ಟೀಮ್ ಇವರೆಲ್ಲರೂ ಸೇರಿ ಪ್ರತ್ಯೇಕ ಚರ್ಚೆಯನ್ನ ಮಾಡ್ತಾರಂತೆ. ಸಂಧಾನದ ಸಭೆ ಇದು. ಈ ಸಂಧಾನ ಸಕ್ಸಸ್ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಯಾಕೆಂದ್ರೆ ಇವರು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇವೆ. ಆರ್ಥಿಕವಾಗಿ ಪೆಟ್ಟು ಬಿದ್ದಿದೆ, ತೈಲದ ಸಮಸ್ಯೆ ಇದೆ, ಆಟೋ ಚಾಲಕರಿಗೆ LPG ಸಿಗ್ತಾ ಇಲ್ಲ, ಜೀವನ ದುಸ್ತರ ಆಗ್ಬಿಟ್ಟಿದೆ. ಹೀಗಾಗಿ ಈ ಯುದ್ಧ ನಿಂತಿದ್ದೇ ಆದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಇರಾನ್ ಮತ್ತು ಅಮೆರಿಕದ ಈ ಒಂದು ಸಭೆ ಏನಿದೆ, ಸಂಧಾನ ಮಾತುಕತೆಯ ಸಭೆ ಆರಂಭ ಆಗುತ್ತೆ. ಆ ಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನಾದರೂ ಷರತ್ತು ಹಾಕಿದ್ರೆ ಅಥವಾ ಇರಾನ್ ಹಾಕಿದಂಥ ಷರತ್ತುಗಳೇನಿರ್ತವೆ ಅವೆಲ್ಲವೂ ಕೂಡ ಎರಡೂ ದೇಶಗಳಿಗೂ ಒಪ್ಪಿಗೆ ಆದರೆ ಸಂಧಾನ ಆಗುತ್ತೆ. ಅಮೆರಿಕ ನಾನು ವಿಶ್ವದ ದೊಡ್ಡಣ್ಣ ಅಂತೇಳಿ, ಟ್ರಂಪ್ ಅಣ್ಣ ಅಂತೇಳಿ ತನ್ನದೇ ಆದ ಷರತ್ತುಗಳನ್ನು ಹಾಕಿದ್ರೆ ಆ ಷರತ್ತುಗಳು ಇರಾನ್ಗೆ ಇಷ್ಟ ಆಗದೆ ಹೋದ್ರೆ ಈ ಸಂಧಾನ ಮಾತುಕತೆಯು ಕೂಡ ಸಕ್ಸಸ್ ಆಗಲ್ಲ. ಹಾಗಾಗಿ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಅದು ಇರಾನ್ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತಾ, ತಿರಸ್ಕಾರ ಮಾಡುತ್ತಾ, ಅಮೆರಿಕ ಅಧ್ಯಕ್ಷರ ಈಗಿನ ಮನಸ್ಥಿತಿ, ಸದ್ಯದ ಮನಸ್ಥಿತಿ ಹೆಂಗಿದೆ ನೋಡಿ. ಸಂಧಾನ ಮಾತುಕತೆಯ ನಡುವೆ ಟ್ರಂಪ್ ವಾರ್ನಿಂಗ್ ಮಾಡಿದ್ದಾರೆ. ಈ ವಾರ್ನಿಂಗ್ ಮಾಡೋ ವಿಚಾರ ನಡೆಯಲ್ಲ. ಕೆಲವೇ ಕ್ಷಣಗಳಲ್ಲಿ ಸಂಧಾನ ಮಾತುಕತೆ ನಡೆಯುತ್ತೆ. ಒಂದು ವೇಳೆ ಸಂಧಾನ ಫೇಲ್ಯೂರ್ ಆದ್ರೆ ಮತ್ತೆ ಯುದ್ಧ ಗ್ಯಾರಂಟಿ, ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅನ್ನುವಂತ ವಾರ್ನ್ ಮಾಡಿದ್ದಾರೆ. ಈಗಾಗಲೇ ನೌಕಾಪಡೆಗಳಲ್ಲಿ ಲೋಡಿಂಗ್ ನಡೀತಾ ಇದೆ, ಯುದ್ಧಕ್ಕೆ ಸಜ್ಜಾಗಿದ್ದಾರೆ ಅಂತ. ಸಂಧಾನ ಫೇಲ್ಯೂರ್ ಆದ್ರೆ ದಾಳಿ ಫಿಕ್ಸ್ ಅಂತ ಅಮೆರಿಕ ವಾರ್ನಿಂಗ್ ಮಾಡಿದೆ. ಮಾಡಿ ನೀವು ದಾಳಿನ, ಯಾರು ಬೇಡ ಅಂದವರು. ಇದು ಅಮೆರಿಕ ಯಾವ ರೀತಿ ಎಚ್ಚರಿಕೆ ಕೊಡುತ್ತೋ ಅದೇ ರೀತಿಯಾಗಿ ಇರಾನ್ನ ರಿಯಾಕ್ಷನ್ ಕೂಡ ಹಂಗೆ ಇರುತ್ತೆ. ನಾವು ದಾಳಿಗೆ ಸಜ್ಜಾಗಿದ್ದೀವಿ ಅಂತಾನೆ ಇರಾನ್ ಹೇಳ್ತಾ ಇರೋದು. ಪದೇ ಪದೇ ನೀವು ಯುದ್ಧ ವಿರಾಮ ಅಂತ ಅಂದ್ರಿ,
ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸ್ತಾ ಇದ್ರೆ ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಕೂಡ ಯುದ್ಧಕ್ಕೆ ರೆಡಿ ಅಂತಾನೆ ಇರಾನ್ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ವಾರ್ನ್ ಮಾಡೋದಾಗ್ಲಿ, ಹೆವಿ ಕಂಡೀಷನ್ಸ್ ಹಾಕೋದಾಗ್ಲಿ ಇದು ಇರಾನ್ನ ಮುಂದೆ ನಡೆಯೋದಿಲ್ಲ. ಬಟ್ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಿಂಗೊಂದು ವಾರ್ನ್ ಮಾಡಿದ್ದಾರಂತೆ. ಇವರ ಮನಸ್ಥಿತಿ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ. ಒಂದ್ಸಲ ಯುದ್ಧ ವಿರಾಮ ಅಂತಾರೆ, ಮತ್ತೊಂದ್ಸಲ ಯುದ್ಧಕ್ಕೆ ರೆಡಿ ಅಂತಾರೆ, ವಾರ್ನ್ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಸಂಪಾದಕರು ಸತೀಶ್. ಈಗ ಒಂದ್ಸಲ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಯುದ್ಧಕ್ಕೆ ಸಿದ್ಧ ಅಂತ, ಮತ್ತೊಂದ್ಸಲ ಯುದ್ಧ ವಿರಾಮ ಅಂತೇಳಿ ಮಾತುಕತೆ ಕರೀತಾರೆ, ಸಂಧಾನ ಮಾತುಕತೆ ನಡೆಸ್ತಾರೆ. ಈಗ ಸದ್ಯ ಅಮೆರಿಕ ಇರಾನ್ ಈ ಟೀಮ್ನ ಮಾತುಕತೆಯಲ್ಲಿ ಏನೆಲ್ಲ ಕಂಡೀಷನ್ಸ್ ಚರ್ಚೆ ಆಗಬಹುದು, ಮುಂದೇನಾಗಬಹುದು ಅಂತ ಸೌಖ್ಯ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿರ್ತಕ್ಕಂತ ಒಂದು ಮೀಟಿಂಗ್ ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೀಟಿಂಗ್ ಆರಂಭ ಆಗುತ್ತೆ. ಅಮೆರಿಕದ ಪರವಾಗಿ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಒಂದು ಲೀಡರ್ಶಿಪ್ ಅನ್ನ ವಹಿಸಿದ್ರೆ, ಇರಾಕ್ ಇಂದ ಮೊಹಮ್ಮದ್ ಬಾಕರ್ ಈ ಒಂದು ಮೀಟಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೆರೆನಾ ಹೋಟೆಲ್ಸ್, ಇಸ್ಲಾಮಾಬಾದ್ ನ ಸೆರೆನಾ ಹೋಟೆಲ್ಸ್ ಅಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ವಿಶೇಷವಾಗಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರು ಈ ಒಂದು ಮೀಟಿಂಗ್ ನ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ. ಸೊ ಇದೇ ಇಡೀ ಜಗತ್ತಿಗೆ ಒಂದ್ ರೀತಿ ಅಚ್ಚರಿ ಅಂತ ಹೇಳ್ಬೋದು. ಪಾಕಿಸ್ತಾನವನ್ನು ಸಹಜವಾಗಿ ಉಗ್ರ ರಾಷ್ಟ್ರ ಅಂತ ನಾವೇನು ಮುದ್ರೆಯನ್ನ ಹಾಕಿದೀವಿ, ಆದ್ರೂ ಕೂಡ ಅಮೆರಿಕ ಮತ್ತೆ ಇರಾನ್ ನ ಈ ಒಂದು ಸಂಧಾನಕ್ಕೆ ಹೇಗೆ ಪಾಕಿಸ್ತಾನ ಸಿದ್ಧಗೊಳಿಸ್ತು ಅನ್ನೋದೇ ಒಂದು ಕುತೂಹಲ. ಇದೆಲ್ಲದರ ನಡುವೆ ಇವತ್ತಿನ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಇರಾನ್ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿತ್ತು ಅಮೆರಿಕಾಗೆ. ನಾವು ಈ ಒಂದು ಕದನ ವಿರಾಮವನ್ನ ಕಂಟಿನ್ಯೂ ಮಾಡಬೇಕು ಅಂದ್ರೆ, ಏನು ಅಮೆರಿಕದ ಅಧ್ಯಕ್ಷ ಟ್ರಂಪ್ 15 ದಿನಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಏಪ್ರಿಲ್ 8ನೇ ತಾರೀಕು ಘೋಷಣೆ ಮಾಡಿದ್ರು. ಅದರಂತೆ ನೆಕ್ಸ್ಟ್ 15 ದಿನ ಯಾವುದೇ ರೀತಿಯ ಒಂದು ಯುದ್ಧ ಆಗಬಾರದು, ದಾಳಿಗಳಾಗಬಾರ್ದು ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ರು. ಅದಕ್ಕೆ ಇರಾನ್ ಒಪ್ಕೊಂಡಿತ್ತು. ಬಟ್ ಇಸ್ರೇಲ್ ಅದಕ್ಕೆ ಒಂದು ರೀತಿ ಖ್ಯಾತೆಯನ್ನ ತೆರೆದಿತ್ತು, ಇದು ಹೇಗ್ ಸಾಧ್ಯ ಅಂತ. ಬಟ್ ಕೊನೆಗೂ ಈಗ ಒಂದು ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಪುಟ್ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಮೆರಿಕ 15 ಷರತ್ತುಗಳನ್ನ ಇರಾನ್ಗೆ ಹಾಕ್ತಾ ಇದೆ. ಆ ಷರತ್ತುಗಳನ್ನು ಒಪ್ಪೋದಕ್ಕೆ ಇರಾನ್ ರೆಡಿ ಇಲ್ಲ. ಬಟ್ ಇರಾನ್ ತನ್ನ ಒಂದು 10 ಷರತ್ತುಗಳನ್ನ ಅಮೆರಿಕಾಗೆ ಮತ್ತೆ ಇಸ್ರೇಲ್ಗೆ ಹಾಕ್ತಾ ಇದೆ. ಈ ಕಳೆದ 1 ತಿಂಗಳಿಂದ ಏನೆಲ್ಲ ಆಗಿದೆ ಈ ದಾಳಿ ಇರಾನ್ ಮೇಲೆ, ಸೊ ಆ ಒಂದು ದಾಳಿಯಲ್ಲಿ ಆದಂತಹ ಒಂದು ನಷ್ಟ ಏನಿದೆ, ಹಾನಿ ಏನಿದೆ, ಅದನ್ನ ತುಂಬಿಸ್ಕೊಡ್ಬೇಕು ಅಮೆರಿಕ ಮತ್ತೆ ಇಸ್ರೇಲ್ ಅನ್ನೋದು ಬಹು ಮುಖ್ಯವಾದಂತ ಒಂದು ಬೇಡಿಕೆ ಇರಾನ್ದು. ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಇರಾನ್ ಮೇಲೆ ವಿಧಿಸಿರ್ತಕ್ಕಂತ ಆರ್ಥಿಕ ದಿಗ್ಬಂಧನ ಏನಿದೆ ಅದನ್ನ ತೆರವು ಮಾಡಬೇಕು. ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ವಿಧಿಸಬಾರದು ಅನ್ನೋದು ಬಹು ದೊಡ್ಡ ಬೇಡಿಕೆ ಇರಾನ್ದು. ಮತ್ತೊಂದು ವಿಶೇಷವಾದಂತಹ ಬೇಡಿಕೆ ಏನಪ್ಪಾ ಅಂದ್ರೆ, ಈಗಾಗ ಯುದ್ಧ ಶುರುವಾಗೋ ಟೈಮ್ಗೆನೆ ಇರಾನ್ ನ ಒಂದು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸರ್ಕಾರಿಯ ಸ್ವಾಮ್ಯದ ಒಂದು ಆಸ್ತಿ ಪಾಸ್ತಿ ಏನಿತ್ತು, ಬ್ಯಾಂಕ್ ಖಾತೆಗಳೇನಿತ್ತು, ಅದೆಲ್ಲವನ್ನೂ ಕೂಡ ಸೀಸ್ ಮಾಡಲಾಗಿತ್ತು. ಈಗ ಎಕ್ಸಾಂಪಲ್ ಇರಾನ್ಗೆ ಸಂಬಂಧಪಟ್ಟಂತ ಒಂದು ಬ್ಯಾಂಕ್ ಖಾತೆಗಳು ಹಣ ದುಬೈನಲ್ಲಿದ್ರೆ ಅಥವಾ ಇಸ್ರೇಲ್ ನಲ್ಲೋ, ಇರಾಕ್ ನಲ್ಲೋ, ಅಮೆರಿಕದಲ್ಲೋ, ಬೇರೆ ಬೇರೆ ದೇಶದಲ್ಲಿ ಇದ್ದಂತಹ ಎಲ್ಲಾ ಬ್ಯಾಂಕ್ ಅಕೌಂಟ್ ಗಳನ್ನ, ಇರಾನ್ಗೆ ಸಂಬಂಧಪಟ್ಟಂತ ಅಕೌಂಟ್ ಗಳನ್ನ ಸೀಸ್ ಮಾಡಲಾಗಿತ್ತು. ಆ ಬ್ಯಾಂಕ್ ಅಕೌಂಟ್ ಗಳನ್ನ ಏನ್ ಸೀಸ್ ಮಾಡಲಾಗಿದೆ ಅದನ್ನ ತೆರವು ಮಾಡಬೇಕು. ಇರಾನ್ಗೆ ಇರ್ತಕ್ಕಂಥ ಆರ್ಥಿಕ ಎಕನಾಮಿಕ್ ಫ್ಲೋ ಏನಿದೆ ತನ್ನ ವ್ಯವಹಾರವನ್ನ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ. ಈ 3 ಬೇಡಿಕೆಗಳೇ ತುಂಬಾ ದೊಡ್ಡ ಮಟ್ಟದ ಚಿಂತೆಗೆ ಈಡು ಮಾಡಿರ್ತಕ್ಕಂಥ ವಿಚಾರ ಅಮೆರಿಕ ಮತ್ತೆ ಇಸ್ರೇಲ್ಗೆ. ಇದಕ್ಕೆ ಒಪ್ಕೊಳ್ಳುತ್ತಾ ಅಂತ. ಆಮೇಲೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ದಾಳಿಯನ್ನ ಮಾಡಬಾರದು. ಆಮೇಲೆ ಹಾರ್ಮುಜ್ ಏನು ಕಾಲುವೆ ಇದೆ, ಜಲಸಂಧಿ ಇದೆ, ಅದರಲ್ಲಿ ಈಗೇನು ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು, ಅಂದ್ರೆ ಅದರ ಪಾರುಪಾತ್ಯವನ್ನ ಇರಾನ್ ವಹಿಸ್ಕೊಳ್ಬೇಕು. ಅದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವನ್ನ ಅಮೆರಿಕ ಆಗ್ಲಿ ಅಥವಾ ಗಲ್ಫ್ ಕಂಟ್ರೀಸ್ ಆಗ್ಲಿ ಮಾಡಬಾರ್ದು. ಗಲ್ಫ್ ಕಂಟ್ರೀಸ್ ಮೀನ್ಸ್ ಈಗೇನು ಬಹ್ರೇನ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಎಲ್ಲಾ ಪಾಲುದಾರಿಕೆ ಅದರಲ್ಲಿ ಕೇಳುವ ರೀತಿ ಆಗಬಾರದು. ನಮ್ಗೇನ್ ರೈಟ್ಸ್ ಇದೆ ಅದು ಮಾತ್ರ ಇರಬೇಕು ಅನ್ನೋದು ಇರಾನ್ ನ ವಾದ. ಸೊ ಈ ವಾದಗಳಿಗೆ ಬಹುತೇಕ ಒಪ್ಕೊಂಡ್ರೆ ಅಧಿಕೃತವಾಗಿ ಅಮೆರಿಕ ಮತ್ತೆ ಇಸ್ರೇಲ್ ಸೋತಂತೆ ಆಗುತ್ತೆ ಸೌಖ್ಯ. ಹಾಗಾಗಿ ಎಷ್ಟರ ಮಟ್ಟಿಗೆ ಇರಾನ್ ನ ಈ ಒಂದು ಷರತ್ತುಗಳನ್ನ ಅಮೆರಿಕ ಇಸ್ರೇಲ್ ಒಪ್ಕೊಳ್ಳುತ್ತೆ ಅನ್ನೋದೇ ಒಂದು ಕುತೂಹಲ. ಬಟ್ ಈ ಅಮೆರಿಕ ಮತ್ತೆ ಇರಾನ್, ಇಸ್ರೇಲ್ ಈ 3 ರಾಷ್ಟ್ರಗಳ ನಡುವಿನ ಮಧ್ಯಸ್ಥಿಕೆ ಏನ್ ವಹಿಸಿದ್ದಾರೆ ಪಾಕಿಸ್ತಾನ
ಸಹಜವಾಗಿನೇ ಅಮೆರಿಕ ಫೇವರ್ ಆಗಿರುತ್ತೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬೇಕಾದಂತಹ ಯುದ್ಧದ ಸಲಕರಣೆಗಳಾಗಿರ್ಬೋದು, ಉಪಕರಣ ಆಗಿರ್ಬೋದು, ಮತ್ತೆ ಆರ್ಥಿಕ ಶಕ್ತಿ ಆಗಿರ್ಬೋದು, ಭಾರತದ ಮೇಲೆ ದಾಳಿ ಆದಾಗ್ಲೂ ಕೂಡ ಒಂದಿಷ್ಟು ಆರೋಪ ಕೇಳಿ ಬಂದಿತ್ತು, ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಇವತ್ತಿನ ಕಳೆದ ಒಂದು ವಾರದ ಡೆವಲಪ್ಮೆಂಟ್ ನೋಡಿದ್ರೆ ಅದು ಜಾಹೀರಾಗ್ತಾ ಇದೆ, ಎಸ್ ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಹಾಗಾಗಿ ಈ ಒಂದು ಮೀಟಿಂಗ್ ನಲ್ಲಿ ಬಹುಶಃ ಅಮೆರಿಕ ಪರವಾಗಿ ನಿಲ್ಲಬಹುದೇನೋ ಪಾಕಿಸ್ತಾನ ಅನ್ನೋ ಒಂದು ಮಾತು ಕೂಡ ಇದೆ. ಬಟ್ ಇರಾನ್ನ ಷರತ್ತುಗಳು ಅಷ್ಟು ಸುಲಭವಾಗಿ ಒಪ್ಕೊಳ್ಳುವಂತದ್ದಲ್ಲ ಅಮೆರಿಕ. ಎಷ್ಟರ ಮಟ್ಟಿಗೆ ಇದನ್ನ ಒಪ್ಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿ, ಒಂದು ವೇಳೆ ಸಂಧಾನ ಫೇಲ್ಯೂರ್ ಆಯ್ತಂದ್ರೆ ಯುದ್ಧ ಗ್ಯಾರಂಟಿ ಅನ್ನೋದಂತೂ ಖಚಿತಾನೆ. ಯಾಕೆಂದ್ರೆ ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ಒಂದ್ ಕಡೆ ಈಗ ಇರಾನ್ ಒಂದು ಷರತ್ತನ್ನ ಹಾಕಿದೆ. ಆ ಷರತ್ತೇನಪ್ಪಾ ಅಂದ್ರೆ ಈ ಯುದ್ಧದ ವೆಚ್ಚವನ್ನ ಅಮೆರಿಕ ಭರಿಸಿ ಕೊಡ್ಬೇಕು ಅಂತ. ಇದನ್ನ ಟ್ರಂಪ್ ಒಪ್ಕೊಳ್ತಾರಾ? ಸಾಧ್ಯನೇ ಇಲ್ಲ. ಈ ಹಿಂದೆ ಎಷ್ಟೋ ಯುದ್ಧಗಳು ನಡೆದಿವೆ. ಆ ಯುದ್ಧಗಳ ವೆಚ್ಚವನ್ನ ಯಾವತ್ತೂ ಕೂಡ ಅಮೆರಿಕ ಭರಿಸಿ ಕೊಟ್ಟಿಲ್ಲ. ಹಾಗಾಗಿ ಇತಿಹಾಸದಲ್ಲೇ ಅಂತ ವಿಚಾರ ಇಲ್ಲ, ಈಗಲೂ ಕೂಡ ಅಂಥದ್ದಾಗುವಂಥದ್ದಿಲ್ಲ. ಈಗ ಇದ್ರ ಮಧ್ಯದಲ್ಲಿ ಯಾವಾಗಲೂ ಉಸಿರುವಳ್ಳಿ ತರ ನಡ್ಕೊಳ್ತಾ ಇದ್ದಂತ ಈ ಪಾಕಿಸ್ತಾನ ಈ ಸಂಧಾನ ಮಾತುಕತೆಗೆ ಸಜ್ಜಾಗಿದೆ. ಏನಾಗುತ್ತೆ ನೋಡೋಣ.